ಬ್ಯಾಂಕುಗಳಿಂದ ಪಡೆದ ಸಾಲವನ್ನು ತೀರುವಳಿ ಮಾಡುವ ಮೂಲಕ ಹೆಚ್ಚು ಸಾಲವನ್ನು ಪಡೆಯುವಂತೆ ಮಾಜಿ ಸಂಸದರು ಹಾಗೂ ಬಮೂಲ್ ಅಧ್ಯಕ್ಷರಾದ ಡಿ.ಕೆ. ಸುರೇಶ್ ಕರೆ ನೀಡಿದ್ದಾರೆ. ತಾಲೂಕಿನ ಹಾರೋಹಳ್ಳಿಯಲ್ಲಿ ನಡೆದ ಹಾರೋಹಳ್ಳಿ ಮರಳವಾಡಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಆಡಳಿತ ಮಂಡಳಿ ವತಿಯಿಂದ ಕೆಪಿಸಿ ಬೆಳೆ ಸಾಲ ವಿತರಣೆ ಮತ್ತು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಗೆ ಮತ್ತು ಹಸು ಸಾಕಾಣಿಕೆಗೆ ಸಾಲ ವಿತರಣಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಬಿಡಿಸಿಸಿ ಬ್ಯಾಂಕ್ ರೈತರಿಗೆಂದು ಹೇಳಿ 9 ಕೋಟಿಗೂ ಹೆಚ್ಚು ಸಾಲವನ್ನು ಬಡ್ಡಿರಹಿತ ಸಾಲವಾಗಿ ನೀಡಿದೆ. ಆದರೆ ಕೇಂದ್ರ ಸರ್ಕಾರ ನಬಾರ್ಡ್ ಮೂಲಕ ನೀಡುತ್ತಿದ್ದ ಸಬ್ಸಿಡಿಯನ್ನು ತಡೆಹಿಡಿಯುವ ಮೂಲಕ ಮಲತಾಯಿ ಧೋರಣೆಯನ್ನು ರೈತರ ಬಗ್ಗೆ ಕಾಳಜಿ ಇಲ್ಲದೆ ಕೆಲಸ ಮಾಡುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಎಚ್.ಡಿ. ಕುಮಾರಸ್ವಾಮಿಯವರು ಈ ಕ್ಷೇತ್ರದ ಶಾಸಕರಾಗಿದ್ದಾಗ ರೈತರಿಗೆ ಸಹಕಾರ ಸಂಘಗಳ ಮೂಲಕ ಹೆಚ್ಚು ಸಾಲವನ್ನು ಕೊಡಿಸಬಹುದಾಗಿತ್ತು. ಆದರೆ ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲವೆಂದು ಕುಟುಕಿದರು. ಇಂದು 1100 ಜನರಿಗೆ ಕನಿಷ್ಠ 1 ಲಕ್ಷದಂತೆ ಸಾಲವನ್ನು ಬಡ್ಡಿರಹಿತ ಸಾಲವಾಗಿ ನೀಡುವ ಮೂಲಕ ನಮ್ಮ ಸರ್ಕಾರ ನಿಮಗೆ ಆಸರೆಯಾಗಿದೆ ಎಂದು ಹೇಳಿದರು. ಶಾಸಕ ಇಕ್ಬಾಲ್ ಹುಸೇನ್ ರವರು ಮಾತನಾಡಿ, ರೈತರು ಮತ್ತು ರೈತ ಮಹಿಳೆಯರು ಆರ್ಥಿಕವಾಗಿ ಮುಂದುವರಿಯುವ ಮೂಲಕ ನಿಮ್ಮ ಬದುಕು ಹಸನಾಗಬೇಕೆಂಬ ಉದ್ದೇಶದಿಂದ ಸಾಲ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ರಾಮನಗರದಲ್ಲಿ ನಡೆದ ವಿಸಿಎಸ್ ಸೊಸೈಟಿಯ ಕಾರ್ಯದರ್ಶಿಗಳ ಸಭೆಯಲ್ಲಿ ಹಾರೋಹಳ್ಳಿ ಮರಳವಾಡಿ ಹೋಬಳಿ ವ್ಯಾಪ್ತಿಯ ರೈತರಿಗೆ ಹಾಗೂ ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲ ನೀಡುವಂತೆ ಬಿಡಿಸಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರಾದ ಡಿ.ಕೆ. ಸುರೇಶ್ ರವರಲ್ಲಿ ಮನವಿ ಮಾಡಿದ್ದರ ಹಿನ್ನೆಲೆಯಲ್ಲಿ ಇಂದು 15 ಕೋಟಿಗೂ ಹೆಚ್ಚು ಸಾಲವನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಹಾರೋಹಳ್ಳಿ ಮರಳವಾಡಿ ಹೋಬಳಿ ವ್ಯಾಪ್ತಿಯ ಎಲ್ಲ ರೈತ ಬಾಂಧವರು ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳು 98% ಸಾಲವನ್ನು ಮರುಪಾವತಿ ಮಾಡುತ್ತಿರುವುದರಿಂದ ಈ ಭಾಗದ ರೈತರಿಗೆ ಎಷ್ಟು ಬೇಕಾದರೂ ಸಾಲವನ್ನು ನೀಡುವ ಭರವಸೆಯನ್ನು ಬಿಡಿಸಿ ಬ್ಯಾಂಕಿನ ಅಧ್ಯಕ್ಷರು ತಿಳಿಸಿದ್ದಾರೆ. ನಾವು ಪಡೆದ ಸಾಲವನ್ನು ಮರುಪಾವತಿ ಮಾಡುವಂತೆ ಆ ಮೂಲಕ ಹೆಚ್ಚು ಸಾಲವನ್ನು ಮತ್ತೆ ಪಡೆಯಬಹುದಾಗಿದೆ. ಹಾಗಾಗಿ 15 ಕೋಟಿಗೂ ಹೆಚ್ಚು ಸಾಲವನ್ನು ಇಂದು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರು ತಮ್ಮ ಸ್ವಾರ್ಥ ಸಾಧನೆಗಾಗಿ ರಾಮನಗರ ಜಿಲ್ಲೆ ಎಂದು ಘೋಷಣೆ ಮಾಡಿದರು. ಆದರೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿಯವರು ತಲೆಕೆಡಿಸಿಕೊಳ್ಳಲಿಲ್ಲವೆಂದು ಛೇಡಿಸಿದರು. ವಿಧಾನ ಪರಿಷತ್ ಸದಸ್ಯ ಎಸ್. ರವಿರವರು ಮಾತನಾಡಿ, ರೈತರಿಗೆ ಶೂನ್ಯ ಬಡ್ಡಿದರದಲ್ಲಿ ಸಾಲವನ್ನು ನೀಡುತ್ತಿರುವ ಸರ್ಕಾರ ಹೊಂದಿದ್ದರೆ ಅದು ಕರ್ನಾಟಕ ಸರ್ಕಾರ ಮಾತ್ರ ಆಗಿದೆ ಎಂದು ತಿಳಿಸಿದರು. ಗ್ರಾಮೀಣ ಭಾಗದ ಜನರು ಬೆಂಗಳೂರಿಗೆ ಬಂದು ಸೆಕ್ಯೂರಿಟಿ ಕೆಲಸವನ್ನು ಮಾಡುತ್ತಿದ್ದಾರೆ. ಇಂತಹ ರೈತರು ತಮ್ಮ ಮೂಲ ಸ್ಥಾನದಲ್ಲೇ ಇದ್ದುಕೊಂಡು ಉತ್ತಮ ಜೀವನವನ್ನು ನಡೆಸಲು ಹೈನುಗಾರಿಕೆಗೆ ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಬಿಡಿಸಿ ಬ್ಯಾಂಕಿನಿಂದ ಹಂತವಾಗಿ ಸಾಲ ಮರುಪಾವತಿ ಮಾಡಿದವರಿಗೆ ಪ್ರತಿ ಫಲಾನುಭವಿಗಳಿಗೆ 80,000ದಿಂದ 1,96,00,000 ಸಾಲವನ್ನು ನೀಡಲಾಗುತ್ತಿದೆ. ಹಾಗಾಗಿ 15 ಕೋಟಿ ಹಣವನ್ನು ಸಾಲವಾಗಿ ಇಂದು ನೀಡಲಾಗುತ್ತಿದೆ ಎಂದು ಹೇಳಿದರು. ಬಿಡಿಸಿ ಬ್ಯಾಂಕಿನ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾದ ಎಂ.ಡಿ. ವಿಜಯದೇವರವರು ಮಾತನಾಡಿ, ಕಳೆದ 2 ವರ್ಷಗಳಿಂದ ಕೇಂದ್ರ ಸರ್ಕಾರ ನೀಡಬೇಕಾಗಿದ್ದ ಅನುದಾನವನ್ನು ಕೊಟ್ಟಿಲ್ಲ. ಆದರೂ ಸಹ ನಾವು ಇಡೀ ರಾಜ್ಯದಲ್ಲಿ 21 ಡಿಸಿಸಿ ಬ್ಯಾಂಕ್ಗಳ ಪೈಕಿ ನಮ್ಮ ಒಂದೇ ಬ್ಯಾಂಕು 129 ಕೋಟಿಯಷ್ಟು ಹೆಚ್ಚು ಬಡ್ಡಿರಹಿತ ಸಾಲವನ್ನು ನೀಡಿ ಈ ಭಾಗದ ರೈತರಿಗೆ ತೊಂದರೆಯಾಗದಂತೆ 10 ಕೋಟಿಯಷ್ಟು ಸಾಲವನ್ನು ಹಾರೋಹಳ್ಳಿ ಮರಳವಾಡಿ ಹೋಬಳಿ ವ್ಯಾಪ್ತಿಗೆ ನೀಡಲಾಗುತ್ತಿದೆ ಎಂದು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಬಮೂಲ್ ನಿರ್ದೇಶಕ ಹರೀಶ್ ಕುಮಾರ್, ಕಾಂಗ್ರೆಸ್ ಹಾರೋಹಳ್ಳಿ ಮರಳವಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಜೆಸಿಬಿ ಅಶೋಕ್ ಕುಮಾರ್, ಭುಜಂಗಯ್ಯ, ಸೋಮಶೇಖರ್, ರವಿ ಒಳಗೊಂಡಂತೆ ಎಲ್ಲ ವಿಎಸ್ಎಸ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ಹಿಂದೆ ಬರುದು ಇದು ಕ್ಯಾಮ್ರಾ ಹೇಳಕ್ಕೆ ಹೋದ್ ಬಾಪ ಹಿಂದೆ ಬಂದು ಇವಾಗ ಬಾಬಾ ಇದೇ ಮೇಲೆ ನಾನು ಇನ್ನ ವ್ಯವಸ್ಥೆಯನ್ನು ಮಾಡೋದು. ಈಗಾಗಲೇ ನೀವು ನೋಡಿದಿರಿ ನರೇಗಾ ಬಗ್ಗೆ ಅವರು ಏನು ಮಾಡ್ಕೊಂಡು ಇವತ್ತು ನರೇಗಾವನ್ನು ನಾವು ಮಾಡಲೇ ಉಪಯೋಗಿಸ್ಕೊಳ್ಳೋಕ್ಕೆ ಆಗದೇ ಇರೋ ಮಟ್ಟಕ್ಕೆ ಯಾವ ರೀತಿ ತರ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅನ್ನುವಂಥದ್ದು ತಮಗೆಲ್ಲರಿಗೂ ಅರಿವಿದೆ. ಅದೇ ರೀತಿ ಈ ಸರಿ ನಮಗೆ ಕಳೆದ 2 ವರ್ಷಗಳಿಂದ ನಮಗೆ ಅನುದಾನವನ್ನು 0% ಇಂಟ್ರೆಸ್ಟಲ್ಲಿ ನಾವೇನು ರೈತರಿಗೆ ಸಾಲವನ್ನು ಕೊಡಬೇಕು, KCC ಸಾಲವನ್ನು, ಅದಕ್ಕೆ ನಮಗೆ ಅನುದಾನವನ್ನು ಕೊಡದೇ ಇದ್ದಂಥ ಸಂದರ್ಭದಲ್ಲಿ ನಾವು ಇಡೀ ರಾಜ್ಯದಲ್ಲಿ ಯಾರೊಬ್ಬರೂ ಯಾವ ಒಂದು ಬ್ಯಾಂಕ್ ಇರತಕ್ಕಂಥ 21 ಬ್ಯಾಂಕ್ಗಳ ಪೈಕಿ DCC ಬ್ಯಾಂಕ್ಗಳ ಪೈಕಿ ನಮ್ಮದು ಒಂದೇ ಒಂದು ಬ್ಯಾಂಕು ಈ ಸರಿ 129 ಕೋಟಿಯನ್ನು ಅತಿ ಹೆಚ್ಚು ಬಡ್ಡಿ ಕೊಟ್ಟು, ಅಂದರೆ ನಮಗೆ ಬಡ್ಡಿ
ನಿಮಗೆ ಕೊಡ್ತಕ್ಕಂಥ 1 ಲಕ್ಷ ಸಾಲಕ್ಕೆ ನಮಗೆ 1.25% ಅಂದರೆ ಆಲ್ಮೋಸ್ಟ್ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಎಲ್ಲ ಸೇರಿಸಿದ್ರೆ 2% ನಮಗೆ ಹೊರೆ ಆಗ್ತದೆ, ಅಂದರೆ ಲಾಸ್ ಆಗ್ತದೆ. ಆದರೂ ಪರವಾಗಿಲ್ಲ, ನಮ್ಮ ರೈತರಿಗೆ ನಾವು ನಮ್ಮ ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ನಮ್ಮ ರೈತರಿಗೆ, ಅದರಲ್ಲೂ ಈ ಭಾಗದ ರೈತರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ಸಾರಿ ನಾವು 9,89,66,500 ರೂಪಾಯಿಗಳ ಸಾಲವನ್ನು ಈ ಸಾರಿ ಕೊಡ್ತಾ ಇದ್ದೀವಿ. ಈ ಭಾಗದ ಮಾಮಳ್ಳಿ ಬಳ್ಳವಾಡಿ ಭಾಗಕ್ಕೆ ಮಾತ್ರ. ಹಾಗಾಗಿ ಈ ಒಂದು ಕೊಡ್ತಾ ಇರತಕ್ಕಂಥ ಸಾಲವನ್ನು ನೀವು ಮನಗಾಡಬೇಕು. ನಮ್ಮ ಸರ್ಕಾರ ಇದ್ದಂಥ ಎಲ್ಲ ಸಂದರ್ಭಗಳನ್ನು ರೈತರ ಪರವಾದ, ರೈತರಿಗೆ ಅನುಕೂಲವಾಗುವಂಥ ರೈತರ ಯೋಜನೆಗಳನ್ನ ರೂಪಿಸೋದ್ರ ಜೊತೆಗೆ ರೈತರಿಗೆ ಸಿಗಬೇಕಾದ ಅನೇಕ ಸೌಲಭ್ಯಗಳನ್ನು, ರೈತರಿಗೆ ಸಿಗಬೇಕಾದ ಸವಲತ್ತುಗಳನ್ನು ನಾವು ಕೊಡೋದಕ್ಕೆ ಸದಾ ಸಿದ್ಧರಿದ್ದೇವೆ ಅನ್ನುವಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಆಗಿರ್ತದೆ. ಹಾಗಾಗಿ ಪ್ರತಿಯೊಂದು ಸಂದರ್ಭದಲ್ಲೂ, ಯಾವುದೇ ಒಂದು ಸಂದರ್ಭ ಬಂದ್ರೂ ರೈತರನ್ನು ಬಿಟ್ಟುಕೊಡುವಂಥ ಪ್ರಶ್ನೆನೇ ಇಲ್ಲ. ರೈತರ ಒಂದು ಪರವಾದ ಈ ನಿಲುವುಗಳನ್ನ ತೆಗೆದುಕೊಳ್ಳೋದಕ್ಕೆ, ರೈತರ ಪರವಾದ ಒಂದು ವ್ಯವಸ್ಥೆಗಳನ್ನು ಮಾಡೋದಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಅಂತ ಹೇಳಿ, ಮತ್ತು ಇಲ್ಲಿ ಆಗ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಬ್ಯಾಂಕಿಂದ ಇದ್ರ ಜೊತೆಗೆ ನೀವು ಈಗ KCC ಸಾಲ ಜೊತೆಗೆ ನಾವು ಈಗ ಇದನ್ನ ಗೋಲ್ಡ್ ಲೋನ್ ತಗೊಳ್ತಾ ಇದ್ರಿ. ಬೇಕಾದಷ್ಟು ಜನ ಇವರ ಅಂಗಡಿಗಳಲ್ಲಿ ಹೋಗಿ 26%ಗೆ 2 ರೂಪಾಯಿ ಬಡ್ಡಿ ಅಂದರೆ 24%ಗೆ ಎಲ್ಲರೂ ಒಡವೆ ಬಿಡುತ್ತಾ ಇದ್ರು ರೈತರುಗಳು. ನಾವು ಅದನ್ನು ಮರಗಂಡು ಹೆಣ್ಣು ಮಕ್ಕಳಿಗೆ 9%ಗೆ, ಬೇರೆಯವರಿಗೆ 10%ಗೆ ಬಡ್ಡಿಯ ಮೂಲಕ ಲೋನನ್ನು ಕೊಡ್ತಾ ಇದ್ದೀವಿ. ಈಗ ಅದನ್ನ ಉಪಯೋಗವನ್ನು ಸಹ ಅನೇಕರು ಪಡ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ವಾಹನ ಸಾಲವನ್ನು ಕೊಡ್ತಾ ಇದ್ದೇವೆ. ಅದಕ್ಕೂ ಸಹ 10% ಬಡ್ಡಿನಲ್ಲಿ ನಾವು ವಾಹನ ಸಾಲವನ್ನು ಕೊಡ್ತಾ ಇದ್ದೇವೆ. 15 ಲಕ್ಷದವರೆಗೂ ವಾಹನ ಸಾಲವನ್ನು ಕೊಡ್ತಾ ಇದ್ದೇವೆ. ಅದಲ್ಲದೆ ನೀವು ಡೈರಿನ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ 1,80,000 KCC ಸಾಲ ಆದರೆ, ರೈತರು ಯಾರಾದರೂ ಮಿನಿ ಡೈರಿ ಮಾಡ್ತೀನಿ ಅಂತ ಅಂದರೆ 15 ಲಕ್ಷದವರೆಗೂ ಬರೀ 3% ಇಂಟ್ರೆಸ್ಟ್ಗೆ ನಿಮಗೆ KCC ಸಾಲವನ್ನು ಕೊಡ್ತಾ ಇದ್ದೀವಿ. ಆ 15 ಲಕ್ಷದವರೆಗೆ ನೀವು ಅದನ್ನ 7.5 ಲಕ್ಷ 15 ಲಕ್ಷ 15 ಲಕ್ಷದ ಮೇಲೆ ಬೇಕಾದಂಥ ಸಾಲಕ್ಕೆ ಮಾತ್ರ 15 ಲಕ್ಷದವರೆಗೂ 3%, 15 ಲಕ್ಷ ಆದಮೇಲೆ 12% ಬಡ್ಡಿ ಇರ್ತದೆ. ಇದನ್ನು ನಾವು ಸದುಪಯೋಗ ಮಾಡ್ಕೋಬೇಕು. ಅದೆಲ್ಲದಕ್ಕಿಂತ ಮುಖ್ಯವಾಗಿ SHGಗಳಿಗೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ, ನಿಮ್ಮ ಮಹಿಳೆಯರೇನಿದ್ದೀರಿ, ಮಹಿಳೆಯರ ಒಂದು ಈ ಸ್ತ್ರೀ ಶಕ್ತಿ ಸಂಘಗಳನ್ನು ಸ್ಥಾಪನೆ ಮಾಡೋದು SM ಕೃಷ್ಣ ಅವರ ಕಾಲದಲ್ಲಿ